ಶರಣಮಯ್ಯಪ್ಪ. ನಾವು ಇವತ್ತು ಮಾವಿನಕಟ್ಟೆಗೆ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಏನಂದರೆ ನಾಳೆ 1ನೇ ತಾರೀಕು ಮಾವಿನಕಟ್ಟೆಯಲ್ಲಿ ದೇವರ ಮೂರ್ತಿ ಅಂತ ಇದ್ದು ಪೇಂಟಿಂಗ್ ಮಾಡ್ತಾರೆ. ಅದಕ್ಕೆ ಇವತ್ತೇ ಹೋಗಿ ಬ್ರಹ್ಮಲಿಂಗೇಶ್ವರನ ದರ್ಶನ ಪಡೆದು ಬರಲಿಕ್ಕೆ ನಾವು ಸ್ವಾಮಿಗಳು ಹೋಗ್ತಾ ಇದ್ದೀವಿ. ಸ್ವಾಮಿ ಶರಣಮಯ್ಯಪ್ಪ. ಕುಂದಾಪುರದ KSRTC ಗ್ಯಾರೇಜು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು 6 ಜನ ಸ್ವಾಮಿಗಳು. ಬೊಬ್ಬರಿನ ದೇವಸ್ಥಾನ ಕುಂದಾಪುರದ ಜನರನ್ನು ಕಾಯ್ತಾ ಇರುವಂಥ ಬೊಬ್ಬರಿಯನಿಗೆ ಒಂದು ನಮಸ್ಕಾರ ಹಾಕಿ ಮುಂದೆ ಹೋಗ್ತೀವಿ. ಸ್ವಾಮಿ ಶರಣಮಯ್ಯಪ್ಪ. ಈಗ ಹಟ್ಟಿ ಅಂಗಡಿ ಕ್ರಾಸ್ ಹತ್ರ ಬಂದಿದ್ವಿ. ನಾನು ಭಾಸ್ಕರ್ ಸ್ವಾಮಿ ಹಾಗೂ ದೇವೇಂದ್ರ ಸ್ವಾಮಿ 3 ಜನ ಮುಂದೋಗಿದ್ದಾರೆ. ಹೋಗೋಣ ಬ್ರಹ್ಮಲಿಂಗೇಶ್ವರನ ಸನ್ನಿಧಿಗೆ. ಸ್ವಾಮಿ ಶರಣಮಯ್ಯಪ್ಪ. ಈಗ ಮಾವಿನಕಟ್ಟೆ ಯಾತ್ರೆ ಒಣಸೆ ಹತ್ರ ಬಂದಿದ್ವಿ. ಇನ್ನೊಂದು ಸ್ವಲ್ಪ ದೂರ 5 ಕಿಲೋಮೀಟ್ರು ಮಾವಿನಕಟ್ಟೆ ಯಾತ್ರೆ ಪೂರ್ಣಗೊಳ್ಳುತ್ತೆ. ಬ್ರಿಡ್ಜ್ ಹತ್ರ ಇದ್ದೀವಿ ಈಗ ಒಣಸೆ. ಒಣಸೆ ಮೂಕಾಂಬಿಕಾ ಅಭಯಾರಣ್ಯಕ್ಕೆ ಸ್ವಾಗತ. ಶ್ರೀ ಮಲಯಾಳ ಬೊಬ್ಬರ್ಯ ದೇವಸ್ಥಾನ, ಹರವರಿ, ತಂಗೊಳ. ಚಿತ್ತೂರು ಹತ್ರ ಬಂದ್ವಿ. ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು. ಬ್ರಹ್ಮಲಿಂಗೇಶ್ವರನ ಸ್ವಾಗತ ಗೋಪುರದ ಹತ್ರ ಬಂದೇ ಬಿಟ್ವಿ. ಇನ್ನೇನಿದ್ರು ಬ್ರಹ್ಮಲಿಂಗೇಶ್ವರನ ದರ್ಶನ ಒಂದೇ ಬಾಕಿ. ಬ್ರಹ್ಮಲಿಂಗೇಶ್ವರನ ಸನ್ನಿಧಿಯ ಪಕ್ಕದಲ್ಲಿರುವಂಥ ಸೌಪರ್ಣಿಕ ನದಿಯಲ್ಲಿ ಸ್ನಾನ ಮಾಡಿ ನಾವೆಲ್ಲ ಹೊರಟ್ವಿ ದೇವರ ದರ್ಶನಕ್ಕೆ. ಬ್ರಹ್ಮಲಿಂಗೇಶ್ವರನ ದರ್ಶನ ಪಡೆದು ಪುನೀತರಾದ್ವಿ. ದೇವರೇ, ಆರಾಧ್ಯ ದೈವ, 2025 ಎಲ್ರಿಗೂ ಒಳ್ಳೇದು ಮಾಡಪ್ಪ ತಂದೆ. ಶಬರಿಮಲೆ ಯಾತ್ರೆ ಸುಖಕರವಾಗಿ ನಡೀಲಿ ಅಂತ ಆಶೀರ್ವಾದ ಮಾಡು ತಂದೆ. ಸ್ವಾಮಿ ಶರಣಮಯ್ಯಪ್ಪ, ಕಾಪಾಡಪ್ಪ. ಮಾವಿನಕಟ್ಟೆಯ ಪಾದಯಾತ್ರೆ ವಿಡಿಯೋ ಇಲ್ಲಿಗೆ ಕೊನೆಯಾಗುತ್ತೆ. ಮುಂದೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಸ್ವಾಮಿ ಶರಣಮಯ್ಯಪ್ಪ.